ಪ್ರತಿ ಬಾರಿ ಸೀಸನ್ ಇದ್ದಾಗ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಕೂಡ ಉಳ್ಕೊಳ್ಳೋಕು ಮತ್ತೆ ಊಟಕ್ಕೆ ಎರಡು ತೊಂದರೆ ಆಗೇ ಆಗುತ್ತೆ. ನಾನು ಅದೇ ತರ ರೀಸೆಂಟ್ ಆಗಿ ಸೀಸನ್ ಇರೋ ಟೈಮ್ ಅಲ್ಲಿ ಉಡುಪಿಗೆ ವಿಸಿಟ್ ಮಾಡಿದ್ದೆ. ಉಡುಪಿ ಶ್ರೀಕೃಷ್ಣ ದರ್ಶನ ಮುಗಿಸ್ಕೊಂಡು ಮಧ್ಯಾಹ್ನ ಒಂದ್ ಒಳ್ಳೆ ಊಟ ಮಾಡಿ ಸಂಜೆಗೆ ಎಲ್ಲಾದ್ರೂ ಉಳ್ಕೊಳಕ್ ವ್ಯವಸ್ಥೆ ನೋಡ್ಬೇಕಂತ ಹುಡುಕ್ತಾ ಇದ್ದಾಗ ನನ್ನ ಕಣ್ಣಿಗೆ ಬಿದ್ದಿದ್ದೇನೆ ನಮ್ಮ ಕುಂಭಾಶಿಯಲ್ಲಿರುವಂತ ಪಾಕಶಾಲಾ ಒಂದು ಜಾಗ. ಬರ್ತೀನಿ ಆಂಬಿಯನ್ಸ್ ತುಂಬಾ ನೀಟಾಗಿ ಕ್ಲೀನ್ ಆಗಿ ಎಸಿ ಡೈನಿಂಗ್ ಅಲ್ಲಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ರು. ಸಿಕ್ಕಾಬಟ್ಟೆ ಫ್ಯಾಮಿಲೀಸ್ ಬಂದು ಊಟ ಮಾಡ್ತಾ ಇದ್ರು. ಸರಿ ನಾವು ಕೂಡ ಊಟ ಮಾಡೋಣ ಅಂತ ಎರಡು ರೀತಿಯ ಸ್ಟಾರ್ಟರ್ಸ್ ಒಂದು ಮೇನ್ ಕೋರ್ಸ್ ಆಗಿ ಸೌತ್ ಇಂಡಿಯನ್ ಮೀಲ್ ತಗೊಂಡಿದ್ವಿ. ಸ್ಟಾರ್ಟರ್ಸ್ ತಗೊಂಡಿದಂತ ಬೇಬಿ ಕಾರ್ನ್ ಚಿಲ್ಲಿ ಅಂತೂ ಸಿಕ್ಕಾಬಟ್ಟೆ ಹೋಮ್ ಮೇಡ್ ಸಾಸಸ್ ಹಾಕ್ಬಿಟ್ಟು ಟಾಸ್ ಮಾಡಿ ಕೊಟ್ಟಿದ್ರು. ತಿನ್ಬೇಕಾದ್ರೆ ಜ್ಯೂಸಿಯಾಗಿ ಸಾಸಿಯಾಗಿ ಚೆನ್ನಾಗಿತ್ತು. ಅದಾದ್ಮೇಲೆ ತಗೊಂಡಿದಂತ ಪನ್ನೀರ್ ಟಿಕ್ಕಾ ಅಂತೂ ಸಿಕ್ಕಾಬಟ್ಟೆ ಸ್ಮೋಕಿ ಕಾರ್ನ್ ಜೊತೆ ತಿನ್ಬೇಕಾದ್ರೆ ಸಖತ್ತಾಗಿತ್ತು. ಅವ್ರು ಕೊಟ್ಟಿದಂತ ಮಿಂಟ್ ಚಟ್ನಿ ಕೂಡ ಮಸ್ಟ್ ರೆಕಮೆಂಡೆಡ್, ಸೂಪರ್ ಆಗಿರುತ್ತೆ. ಇನ್ನು ಟ್ರೈ ಮಾಡಿದಂತ ಸೌತ್ ಇಂಡಿಯನ್ ಮೀಲ್ ಅಂತೂ ಸೂಪರ್ ಆಗಿತ್ತು. ಬಾಯ್ಲ್ಡ್ ರೈಸ್ ಬೇಕಾದ್ರೆ ಬಾಯ್ಲ್ಡ್ ರೈಸ್ ಕೊಡ್ತಾರೆ, ವೈಟ್ ರೈಸ್ ಬೇಕಾದ್ರೆ ವೈಟ್ ರೈಸ್ ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ಸೊಪ್ಪು ಸಾಂಬಾರ್ ಅಂತ ಕೊಟ್ಟಿದ್ರು. ಅಲ್ಟಿಮೇಟ್ ಕಾಂಬೋ. ಈ ಒಂದು ಮೀಲ್ ನಾನು ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ತೀನಿ. ಇಲ್ಲಿ ಸ್ವೀಟು ಸಿಗುತ್ತೆ, ಪೂರಿನೂ ಸಿಗುತ್ತೆ, ಪಲ್ಯ ಹಪ್ಪಳ ಎಲ್ಲಾನು ಇನ್ಕ್ಲೂಡ್ ಆಗಿರುತ್ತೆ. ಇನ್ನು ಫೈನಲ್ ಆಗಿ ನಾವು ತಗೊಂಡಿದ್ದಂತ ಗಡ್ಬಡ್ ಕೂಡ ತುಂಬಾ ಚೆನ್ನಾಗಿತ್ತು. ಮಸ್ಟ್ ರೆಕಮೆಂಡ್ ಅಂತಾನೆ ಹೇಳ್ತೀನಿ. ನಾವಿಲ್ಲಿ ಊಟ ಮುಗಿಸ್ಕೊಂಡು ರೂಮ್ ಹುಡುಕ್ಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡು ಅವ್ರನ್ನೇ ಒಂದು ಸಜೆಷನ್ ಕೇಳಿದ್ವಿ. ಎಲ್ಲಾದ್ರೂ ರೂಮ್ ಚೆನ್ನಾಗಿದ್ರೆ ಹೇಳಿ ಸರ್, ಹೋಗಿ ಬುಕ್ ಮಾಡ್ಕೊಂತೀವಿ ಅಂತಂದಾಗ ನಮ್ದೇ ರೂಮ್ ಇದೆ ಸರ್, ಒಂದ್ ಬಾರಿ ಚೆಕ್ ಮಾಡಿ ಅಂತ ಹೇಳಿದ್ರು. ನಾವಾಗಿ ರೂಮ್ ನ ಚೆಕ್ ಮಾಡಿದ್ವಿ. ತುಂಬಾ ನೀಟಾಗಿ ಕ್ಲೀನ್ ಆಗಿ ಎಸಿ ಆಂಬಿಯನ್ಸ್ ಅಲ್ಲಿ ಮೇಂಟೈನ್ ಮಾಡ್ತಾ ಇರೋ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು. ಅದಲ್ಲದೆ ಇವ್ರ ಹತ್ರ ಸ್ಪೇಸಿಯಸ್ ಆಗಿರುವಂತ ಪಾರ್ಟಿ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಇಲ್ಲಿ ಬರ್ತ್ಡೇ ಫಂಕ್ಷನ್ ಅದು ಇದು ಪಾರ್ಟಿ ಫ್ಯಾಮಿಲಿ ಫಂಕ್ಷನ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಉಡುಪಿ ಕಡೆ ಹೋದ್ರೆ ಒಂದು ಜಕ್ಕೆ ವಿಸಿಟ್ ಮಾಡಿ ಇದೇ ತರ ಕಾಣಿಸ್ಕೊಂಡು ಫುಡ್ ಪೇಜ್ ನಾವು